ಸೇರ್ತೀನೋ ಇಲ್ಲ ಈಚ್ಕೊಂಡು ದಡ ಸೇರ್ತೀನೋ ಅದು ನನಗೆ ಬಿಟ್ಟಿದ್ದು. ನಿಮ್ಗೆ ಯಾಕೆ? ಕೇಳಿಸ್ಕೊಂಡೆ ಗೋಪಾಲ, ಕಿವ್ ದಿಮಾಕನ್ ಮಾತನ್ನ. ಹುಡುಬ್ರೆ, ಅವನೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ವಾ, ಅವಕಾಶ ಮಾಡಿಕೊಡಿ, ಏನೋ ಮಾಡಲಿ. ಬಂಡವಾಳ ಎಲ್ಲಿಂದ ತರ್ತಾನಂತೆ? ಇವನ್ ಮಕ್ಕ ನೋಡಿದ್ರೆ 1 ಪೈಸಾ ಯಾರು ಕೊಡೋದಿಲ್ಲ. ಮನೆಗೆ ಮನ ಮುಂದೆನೆ ಬಂದು ನಿಂತ್ಕೋತಾನೆ. ಭ್ರಮೆ. ಖಂಡಿತ ನಿಮ್ಮ ಮುಂದೆ ಬಂದು ಕೈ ಚಾಚಲ್ಲ. ನನಗೆ ಬಿಸ್ನೆಸ್ಸಿಗೆ ಬೇಕಾದ ದುಡ್ಡನ್ನೆಲ್ಲ ನನ್ನ ಫ್ರೆಂಡ್ ಒಬ್ಬ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಡೋಂಟ್ ವರಿ, 2-3 ದಿನದಲ್ಲಿ ದುಡ್ಡು ರೆಡಿ ಆಗೋಗುತ್ತೆ. ಹೌದಾ? 2-3 ದಿನದಲ್ಲಿ ಬಂಡವಾಳ ಸೇರಿಸ್ಕೊಂಡು ನನಗೆ ಬಂದು ಇಲ್ಲಿ ತೋರಿಸಿದ್ರೆ ಸರಿ, ಆಗ ನಿನ್ನ ಮೆಚ್ಕೋತೀನಿ. ಅದು ಬಿಟ್ಟು ಬರೀ ಕೈಲಿ ಹ್ಯಾಪ್ ಮಾರಿ ಹಾಕೊಂಡು ನನ್ನ ಮುಂದೆ ನಿಂತ್ಕೊಂಡ್ರೆ ಇದೇ ಹೋಟೆಲಲ್ಲಿ ಕಸ ಮುಸ್ರೆ ತೊಳ್ಕೊಂಡು ನಿನ್ನ ಪ್ರಾಯಶ್ಚಿತ್ತ ತೊಳ್ಕೊಬೇಕು ನೀನು. ಇದು ನೀನು ಕೊಡ್ತಾರೆ ಕೊನೆ ಅವಕಾಶ. ಈಗಲಾದರೂ ಎಚ್ಚೆತ್ಕೊಂಡು ಜವಾಬ್ದಾರಿಯಿಂದ ಮುಂದಕ್ಕೆ ಹೆಜ್ಜೆ ಇಡು, ನಿಮಗೆ ಒಳ್ಳೇದಾಗುತ್ತೆ. ಸರಿ ಅಮ್ಮ, ನಾನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಶ್ರೇಯಸ್, ನಿಮ್ಮ ತಂದೆಯವ್ರಿಗೆ ಹೇಳ್ದಾಗ ಮಾಡಪ್ಪ, ನೀನು ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಅಂಕಲ್. ನೀವು ಅದೇನೋ ಕೆಲಸ ಮಾಡ್ತಿದ್ರಿ, ನೋಡ್ಕೊಳ್ಳಿ, ನಾನು ಕ್ಲೀನ್ ಮಾಡ್ತೀನಿ. ಎಲ್ಲ ಸೇರಿ ನನ್ನ ತಲೆ ಮೇಲೆ ಮೆಣ್ ಸರಿಯೋದಕ್ಕೆ ಕಾಯ್ತಾ ಇದ್ದಾರೆ. ಈಗ ನಾನು ದುಡಿಲಿಲ್ಲ ಮಟ್ಟಲಿಲ್ಲ ಅಂದರೆ ಒಂದು ಕಂಪ್ನಿಗೆ ಓನರ್ ಆಗಲ್ಲ. ಆಮೇಲೆ ಈ ಹೋಟ್ಲಲ್ಲಿ ಪರ್ಮನೆಂಟಾಗಿ ಕ್ಲೀನರ್ ಆಗಿ ಹೋಗ್ತೀನಿ. ಇಲ್ಲ, ಹಾಗಾಗಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಬಿಸ್ನೆಸ್ಸಲ್ಲಿ ಗೆದ್ದೇ ಗೆಲ್ತೀನಿ. ನಾನೇನು ಅಂತ ಇವ್ರಿಗೆಲ್ಲ ತೋರಿಸ್ತೀನಿ. ಈಗ ಹೇಗಿದೆಯಮ್ಮ? ಏನು ನೋವಿಲ್ಲ ತಾನೆ? ಸ್ವಲ್ಪ ಪರವಾಗಿಲ್ಲ ಪುಟ್ಟ. ಅಪ್ಪ, ಡಾಕ್ಟರ್ ಏನಂತ ಹೇಳಿದ್ರು? ECG ಮಾಡಿದ್ರು. ದೇವರು ದೊಡ್ಡೋಡು, ಏನು ಸಮಸ್ಯೆ ಇಲ್ಲ ಅಂದರು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಒಂದು ಸ್ವಲ್ಪ ದಿವಸ ಸಂಪೂರ್ಣವಾಗಿ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಸ್ಟ್ರೈನ್ ಮಾಡ್ಕೋಬಾರ್ದು, ಕೂಗಾಡಬಾರ್ದು ಅಂತಲೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಮೇಲೆ ಈ ಮನೆಯಲ್ಲಿರೋ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇವಳನ್ನ ಕೆರಳಿಸುವಂಥ ವಿಚಾರಗಳಾಗಲಿ ಘಟನೆಗಳಾಗಲಿ ಈ ಮನೆಯಲ್ಲಿ ಇನ್ನು ಮುಂದೆ ನಡೀಕೂಡ್ದು. ಶಾಂತ, ನೀನು ಅಷ್ಟೇ. ಡಾಕ್ಟ್ರು ಏನೇನು ಫಾಲೋ ಮಾಡಬೇಕು ಅಂತ ಹೇಳಿದಾರೋ ಅದೆಲ್ಲವನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೊಳ್ಳೋದಾಗ್ಲಿ ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಮಾಡಬಾರ್ದು. ಟೆನ್ಷನ್ ಕೊಡಕ್ಕೆ ಅಂತಾನೆ ಕೆಲವ್ರು ಇರ್ತಾರಲ್ಲಪ್ಪ. ವೈಷ್ಣವಿ, ಇನ್ನೂ ಮನೆ ಒಳಗೆ ಕಾಲೇ ಇಟ್ಟಿಲ್ಲ, ಅಷ್ಟರಲ್ಲೇ ಶುರು ಮಾಡ್ಕೊಂಡ್ಯಾ ನಿನ್ನ ವರ್ಷೇನ? ಇನ್ಮೇಲಾದರೂ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಕಲಿ. ನೀನು ದೊಡ್ಡೋಳಾಗಿದ್ಯಾ, ಪುಟ್ಟ ಮಗು ಅಲ್ಲ. ಎಲ್ಲ ಸಮಯಗಳು ಒಂದೇ ರೀತಿ ಇರಲ್ಲ, ಅರ್ಥ ಮಾಡ್ಕೋ. ಸಾರಿ ಅಪ್ಪ. ಸದ್ಯಕ್ಕೆ ಇವಳ ಹತ್ರ ಯಾರು ಯಾವ ಕೆಲಸನೂ ಮಾಡಿಸೋದಕ್ಕೆ ಹೋಗಬೇಡಿ. ಸೌಂದರ್ಯ, ಮಾವ
ನಿನಗೆ ನಿಮ್ಮಮ್ಮ ಅಡಿಗೆ ತಿಂಡಿ ಮಾಡೋದನ್ನು ಹೇಳ್ಕೊಟ್ಟಿದ್ದಾರಾ? ಹಾಂ ಮಾವ, ಹೇಳ್ಕೊಟ್ಟಿದ್ದಾರೆ. ಏನೋ ತಕ್ಕ ಮಟ್ಟಿಗೆ ಮಾಡ್ತೀನಿ. ಅಲ್ಲಿಗೆ ಚೆನ್ನಾಗೇ ಮಾಡ್ತೀಯ ಅಂತಾನೆ ಅರ್ಥ. ಇನ್ನು ಮುಂದೆ ಈ ನಿಮ್ಮತ್ತೆ ಸಂಪೂರ್ಣವಾಗಿ ಗುಣ ಆಗೋವರೆಗೂ ಅಡುಗೆ ಮನೆ ಜವಾಬ್ದಾರಿ ನಿಂದು. ಸಹಾಯಕ್ಕೆ ವೈಷ್ಣವಿ ಇರ್ತಾಳೆ. ಉಳಿದ ಕೆಲಸಗಳನ್ನ ಸುಕನ್ಯಾ ನೋಡ್ಕೋತಾಳೆ. ಏನು? ಭಾಷಾ ಅಂತ ಕಾರ್ತಿ, ಯಾಕೋ ಒಂಥರ ಕೂತಿದ್ಯಾ? ಬಂದ ತಕ್ಷಣ ಅಮ್ಮ ತಿಂಡಿ ಕೊಡು, ಕಾಫಿ ಕೊಡು ಅಂತ ಕೇಳ್ತಿದ್ದೆ. ಏನಾಯ್ತು? ಬಿಡಮ್ಮ. ಏನು ಹಾಗಂದ್ರೆ? ಯಾಕೋ ಕಾರ್ತಿಕ, ಏನಾಯ್ತು? ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಕೂರ್ಸಲ್ವಂತೆ. ಕರುಣ ಅಕ್ಕ ಇರೋವರೆಗೂ ಅವಳೆ ಪ್ರತಿಯೊಂದು ನೋಡ್ಕೋತಿದ್ಲು. ಇವಾಗ ನಾನು ಯಾರ ಹತ್ರ ಕೇಳಬೇಕು, ಏನು ಮಾಡಬೇಕು, ಏನು ಗೊತ್ತಾಗ್ತಿಲ್ಲ. ಲೇ ಕಾರ್ತಿಕ್, ಯಾರ ಹತ್ರ ಕೇಳಬೇಕು, ಏನು ಮಾಡಬೇಕು ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾವಿರೋದು ಯಾಕೋ? ನಾವು ಕಟ್ತೀವಿ. ಅದೆಷ್ಟು ಕಟ್ಬೇಕು ಹೇಳು? 40,000. ಹ್ಞೂ, ಇಲ್ಲ ಅಂದರೆ ನಾನು ನನ್ನ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಯ್ಯೋ, ಪೆದ್ದಾಗಿ ಮಾತಾಡಬೇಡ ಕಾರ್ತಿಕ್. ಇಷ್ಟು ವರ್ಷ ಕಷ್ಟಪಟ್ಟು ಓದಿ ಈಗ ಫೈನಲ್ ಇಯರ್ಗೆ ಬಂದಮೇಲೆ ಯಾರು ಡಿಸ್ಕಂಟಿನ್ಯೂ ಮಾಡ್ತಾರೇನೋ? ಇನ್ನೇನು ಮಾಡಲಿ ಆಂಟಿ, ಕರುಣ ಅಕ್ಕಂಗೆ ಫೋನ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಮನಸ್ಸಾಗಲಿಲ್ಲ. ಸದ್ಯ ದೇವರು ನಿನಗೆ ಅಷ್ಟು ಮಟ್ಟಿಗಾದ್ರೂ ಬುದ್ಧಿ ಕೊಟ್ಟಿದ್ದಾನಲ್ಲ. ಅವಳು ಇನ್ನೂ ಸೆಟ್ಲ್ ಆಗಿಲ್ಲ ಕಣೋ. ಹಾಸ್ ಹೊದಿಸ್ಕೊಳ್ಳೋ ಅಷ್ಟು ಸಮಸ್ಯೆಗಳಿದೆ ಅಲ್ಲಿ. ಇನ್ನು ನಿನ್ನ ಸಮಸ್ಯೆ ಬೇರೆ ಹೋಗಿ ಹೇಳು. ಅವಳು ತಲೆ ಕೆಡಿಸ್ಕೊಂಡು ದುಡ್ಡು ಹೊಂದ್ಕೊಳ್ಳೋದಕ್ಕೆ ಮನೆಯಿಂದ ಆಚೆ ಬಂದು ಅವ್ರಗಳ ಹತ್ರ ಉಗಿಸ್ಕೊಳ್ಳಿ. ನೋಡು, ಅವಳು ಮದುವೆ ಆಗಿ ಗಂಡನ ಮನೆ ಸೇರಿದ್ದಾಗಿದೆ. ಇನ್ನು ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೋಬೇಕು. ಗೊತ್ತಾಯ್ತಾ? ನಿನ್ನ ಮಾತಲ್ಲೂ ನ್ಯಾಯ ಇದೆ ಯಶೋಧ, ನಾನು ಒಪ್ಕೋತೀನಿ. ಆದರೆ ದಿಢೀರಂತ ಇದ್ದಕ್ಕಿದ್ದಾಗೆ 40,000 ತಗೊಂಡು ಬಂದರೆ ಎಲ್ಲಿಂದ ತರಲಿ? ಹೇಗೆ ಹೊಂದ್ಸೋದು? ನಾವೀಗಿರೋ ಪರಿಸ್ಥಿತಿ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಸಣ್ಣ ಪುಟ್ಟ ಖರ್ಚುಗಳಿಗೂ ಕಣ್ಣು ಬಾಯಿ ಬಿಡ್ತಿದ್ದೀವಿ. ಇವನ ಹಣೆನಲ್ಲಿ ವಿದ್ಯಾಭ್ಯಾಸ ಪೂರ್ತಿ ಮಾಡಬೇಕು ಅಂತ ಬರ್ದಿದ್ರೆ ಆಗತ್ತೆ. ಇಲ್ಲ ಅಂದ್ರೆ ಇವನು ಹೇಳ್ದಾಗೆ ಅರ್ಧಕ್ಕೆ ಬಿಟ್ಟು ಬರ್ಬೇಕಾಗತ್ತೆ. ಏನು ಯಶೋಧ, ಅವನೇನೋ ಚಿಕ್ಕ ಹುಡುಗ, ಅವನು ಹಾಗೆ ಮಾತಾಡ್ತಾನೆ ಅಂತಂದ್ರೆ ನೀವು ಹಾಗೆ ಮಾತಾಡ್ತೀರಲ್ಲ. ಅವನು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಕರುಣಂದು ಅದೇ ಆಸೆ ಅಲ್ವಾ? ನಾವು ಆಸೆ ಪಟ್ಟಿದ್ದೆಲ್ಲ ಎಲ್ಲಿ ಸಿಗುತ್ತೆ ಕಲ್ಪನಾ ಅವ್ರೆ? ಒಂದೊಂದ್ಸಲ ಕನ್ಸಲ್ಲೂ ಸಿಗೋದಿಲ್ಲ.
ಯಶೋದಮ್ಮ, ಮೊನ್ನೆ ಕರುಣಗೋಸ್ಕರ ಒಂದಷ್ಟು ಒಡವೆ ಕಟ್ಟುವಲ್ಲ ನಮ್ಮ ಊರ್ವಶಿದು, ಅದೆಲ್ಲಿದೆ ಈಗ? ಬೀರಲ್ಲಿ ಭದ್ರವಾಗಿ ಹಾಗೇ ಇದೆ. ಸರಿ, ಅದನ್ನು ಹೇಗೋ ಕರುಣಂಗೆ ತಲುಪ್ಸೋಕ್ಕಾಗಲಿಲ್ವಲ್ಲ, ಅದನ್ನು ಗಿರ್ವಿ ಇಟ್ಬಿಟ್ಟು ಇವನ್ ಕಾಲೇಜ್ ಫೀಸ್ ಕಟ್ಬಿಡಿ. ಏನು ಹೇಳ್ತಿದ್ದೀರಿ ಕಲ್ಪನಾ ಅವರೇ ನೀವು? ನಿಮ್ಮ ಸೊಸೆ ಒಡವೆ ಆಡ ಇಟ್ಟು ಇವನ್ ಕಾಲೇಜ್ ಫೀಸ್ ಕಟ್ಬೇಕಾ? ಬೇಡಿ ಬೇಡಿ ಕಲ್ಪನಾ ಅವರೇ, ಮೊನ್ನೆ ಅದನ್ನ ಕನ್ನಡ ಕೊಡಿ ಅಂತ ನೀವು ಹೇಳಿದಾಗ್ಲೇ ನಾನು ಯಶೋದೆ ಬೇಡ ಅಂತ ಸುಮಾರು ಸರ್ತಿ ಹೇಳಿದ್ವಿ. ಆಗ ನೀವು ನಮ್ಮ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ, ಇದು ನಾವು ಅವಳು ಕೊಡ್ತಿರೋ ಹುಡುಗರು ಅಂತ ಏನೇನೋ ಹೇಳಿ ನನ್ನ ಯಶೋದ ಬಾಯಿ ಮುಚ್ಚಿಸ್ಬಿಟ್ರಿ. ಈಗಲೂ ಅದನ್ನೇ ಹೇಳ್ತೀನಿ ಕಣ. ನಮಗೊಬ್ಬ ಗಂಡು ಮಗ ಅಂತ ದಂಡು ಪಿಂಡ ಇದ್ದು ಇಲ್ಲದೆ ಹೋಗಿದ್ದಾನೆ. ಈಗ ಆ ಗಂಡು ಮಗನ ನಮ್ಮ ಕಾರ್ತಿಕಲ್ಲಿ ಕಾಣ್ತಾ ಇದ್ದೀವಿ ಕಣ. ಅವನು ಚೆನ್ನಾಗಿ ಓದಿ ವಿದ್ಯಾವಂತ ಅಂತ ಅನ್ಸ್ಕೊಂಡ್ರೆ ನಿಮಗಿಂತ ಹೆಚ್ಚು ಖುಷಿ ನಮ್ಗಾಗತ್ತೆ ಕಣ. ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡ್ತೀವಿ, ಅದಕ್ಕೆ ಅಡ್ಡಿಪಡಿಸ್ಬೇಡಿ. ಯಾವ ಜನ್ಮದಲ್ಲಿ ನೀವಿಬ್ರು ನನಗೆ ತಂದೆ ತಾಯಿ ಆಗಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಸ್ವಲ್ಪ ಕಷ್ಟ ಅಂದ್ರೂ ಎಲ್ಲಿದ್ರು ಓಡೋಡ್ ಬರ್ತೀರ. ಎಡವದೇ ಇರೋ ಹಾಗೆ ಎಡಬಿಡದೆ ಕಾಪಾಡ್ತಾ ಇದ್ದೀರಾ. ನಿಮ್ಮ ಋಣ ತೀರ್ಸಕ್ಕೆ ನಮ್ಮಿಂದ ಆಗಲ್ಲ ಅಣ್ಣ, ಖಂಡಿತ ಆಗಲ್ಲ. ಅಣ್ಣ, ನಿಮಗೂ ಪಂಡಿತರ ಮನೆಯವ್ರಿಗೂ ಅದೆಷ್ಟು ವ್ಯತ್ಯಾಸ. ಅವ್ರು ನೋಡಿದ್ರೆ ಜಾತಿ ಜಾತಿ ಅಂತ ಅನ್ಕೊಂಡು ಸ್ವಂತ ಸೊಸೆನ ದೂರ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು, ನಾನಾಗ್ಲಿ ಯಶೋದಾಗ್ಲಿ ನಿಮ್ಮ ಹೊಟ್ಟೆಲ್ ಹುಟ್ಟಲಿಲ್ಲ, ನಿಮ್ ಬೆನ್ನಿಗೆ ಬೀಳಲಿಲ್ಲ, ನಿಮ್ ಜೊತೆಲಿ ಬೆಳಿಲಿಲ್ಲ. ಆದ್ರೂ ಕೀಳು ಜಾತಿಯವ್ರನ್ನ ಕಂಡ್ರೆ ನಿಮ್ಗದೆಷ್ಟು ಪ್ರೀತಿ. ಹೇ ಗೋಪಾಲ, ನಾವೇನು ಅಂಥದ್ದು ಮಾಡಿರೋದು? ಆ ಕರ್ಣ ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಯಾವ ಲೆಕ್ಕನ? ಈ ಥರ ದೊಡ್ಡ ದೊಡ್ಡ ಆಲೋಚನೆ ಮಾಡೋದು ಬಿಟ್ಟು ನಾಳೆ ಅವನು ಫೀಸ್ ಕಟ್ಟೋ ಬಗ್ಗೆ ಗಮನ ಕೊಡು. ಲೇ ಕಾರ್ತಿಕ್, ನೀನ್ ಚಿಕ್ಕವನಾಗಿದ್ದಾಗ ಈ ದೇವ್ರು ಯಾಕೆ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿ ಬರೋದಿಲ್ಲ, ನಮ್ಮ ಸಮಸ್ಯೆನ ಯಾಕೆ ತೀರ್ಸಲ್ಲ ಅಂತ ಪ್ರಶ್ನೆ ಮಾಡ್ತಿದ್ಯಲ್ಲೋ. ಅಲ್ಲೋಡೋ, ದೇವ್ರು ಯಾವ ರೂಪದಲ್ಲಿ ಬರ್ತಾರೆ, ಯಾವ ರೀತಿ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಈಗ ಗೊತ್ತಾಯ್ತೇನೋ? ಗೊತ್ತಾಯ್ತಪ್ಪ. ಹೇ ಕಾರ್ತಿಕ್, ದೇವ್ರು ಒಳ್ಳೇದು ಮಾಡಲಪ್ಪ. ನನಗೆ ಗೊತ್ತಿಲ್ಲದೆ ನನ್ನ ಹೆಂಡತಿ ಒಡವೆಗಳನ್ನ ಕರ್ಣಂಗೆ ಬಳುವಳಿಯಾಗಿ ಕೊಡ್ತಾ ಇದ್ದೀರಾ? ಅದು ಈ ಡಬ್ಬ ನನ್ನ ಮಗನ ಫೀಸ್ ಕಟ್ಟೋಕ್ಕೆ ಆ ಒಡವೆಗಳನ್ನ ಕೊಡ್ತಾ ಇದ್ದೀರಾ? ಕೊಡಿ ಕೊಡಿ, ಅದೇ ಕೊಡ್ತೀರಾ ಅಂತ ನಾನು ಒಂದು ಕೈ ನೋಡೇ ಬಿಡ್ತೇನೆ. ಶಾಂತ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ವೃಥಾ ಆಯಾಸ ಮಾಡ್ಕೋಬೇಡ ಅಂತ. ಮಕ್ಕಳಿದ್ದಾರೆ, ಅವ್ರು ಬಡಿಸ್ತಾರೆ, ನೀನು ಕೂತ್ಕೊಂಡು ಊಟ ಮಾಡೋ. ರೀ, ನಿಮಗೆ ಗೊತ್ತಾ, ಇವತ್ತಿನ ಅಡುಗೆ ಎಲ್ಲ ಮಾಡಿದ್ದು ಮಕ್ಕಳೇನೆ. ಪಾಪ ನನ್ನನ್ನು ಏನು ಕೇಳದೆ ಎಷ್ಟೆಲ್ಲ ಸುಧಾರಿಸಿದ್ದಾರೆ ಗೊತ್ತಾ. ನನಗೆ ಬಡ್ಸಕ್ಕಾದ್ರೂ ಬಿಡ್ರಿ.
ಆಗ್ಲಿ ಶಾಂತ, ನನಗೆ ಗೊತ್ತು ಈ ಮನೆಯಲ್ಲಿ ಪ್ರತಿಯೊಬ್ಬರು ಊಟ ಆದಮೇಲೆ ನೀನು ಊಟ ಮಾಡೋದು ಅನ್ನೋದು. ನಿನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಹೇಳಿದೆ ಅಷ್ಟೇ. ನಿನಗೆ ಹೇಗೆ ಸಂತೋಷ ಆಗುತ್ತೋ ಹಾಗೆ ಮಾಡು. ವೈಭವ್ ಬಂದ್ಯಾ? ಬಾ. ಯಾಕಪ್ಪ ಇಷ್ಟೊತ್ತು? ಅದು ಆಫೀಸಿಂದ ಹೊರಟಿದ್ದೆ ಲೇಟ್ ಆಯ್ತಪ್ಪ. ಸರಿ, ಬ್ಯಾಗಲ್ಲಿ ಇಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಬಾ, ಎಲ್ಲ ಒಟ್ಟು ಕೂತು ಊಟ ಮಾಡೋಣ. ಬೇಡಪ್ಪ, ನೀವು ಮಾಡಿ. ಯಾಕೋ ಅಪ್ಪ ಕರೀತಾ ಇಲ್ವಾ? ಒಟ್ಟಿಗೆ ಊಟ ಮಾಡಿ ಯಾವ ಕಾಲ ಆಯ್ತು? ಇವತ್ತಾದ್ರೂ ಮಾಡೋಣ ಬಾ. ಒಟ್ಟಿಗೆ ಊಟ ಮಾಡೋದಕ್ಕೆ ನನಗೂ ಆಸೆ. ಹಾಗಾದರೆ ಕರುಣನ ಕರ್ಕೊಂಡು ಬರಲಾ? ನಾವು ಕರಿತಾ ಇರೋದು ನಿನ್ನನ್ನ, ಉಳಿದವರು ಉಸಾಬರಿ ನಮಗೆ ಬೇಡ. ಅವಳನ್ನು ಬಿಟ್ಟು ನಾನು ಊಟ ಮಾಡೋದಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ಅಮ್ಮ? ಈಗೇನು ಬರ್ತೀಯೋ ಇಲ್ವೋ ಅಷ್ಟು ಹೇಳೋ. ಅವಳಿಗಿಲ್ಲಿದ್ದು ಊಟ ನನಗೂ ಬೇಡಮ್ಮ. ನೋಡು ವೈಭವ್. ಶಾಂತ, ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಮಾಡ್ತೀಯ? ಬಿಟ್ಬಿಡು. ಈಗ ಮಾಡಿ ಮಾಡಿನೇ ನೀನು ನಿನ್ನ ಆರೋಗ್ಯನ ಹಾಳು ಮಾಡ್ಕೋತಿರೋದು. ಬಲವಂತದ ಮಾಘ ಸ್ನಾನ ಯಾರಿಗೂ ಒಳ್ಳೆಯದಲ್ಲ. ನಮಗೆ ಬಡಿಸು. ನೀವು ಊಟ ಮಾಡ್ರಮ್ಮ. ಅಯ್ಯೋ, ವೈಷ್ಣವಿ, ವೈಷ್ಣವಿ ಅಮ್ಮ, ಏನೇ ಇದು? ಅಡುಗೆ ಮನೆ ಹುಟ್ಟೇನೆ ಇದು? ಒಂದ್ ದಿವಸ ನಾನು ಈ ಕಡೆ ಬಂದಿಲ್ಲ ಅಂದ್ರೆ ಹರಡ್ ರಂಪ ಮಾಡಿ ಹಾಕ್ಬಿಡ್ತೀಯಲ್ಲ. ನೋಡಲಿ, ತರಕಾರಿ ಸಿಪ್ಪೆ, ಮಸಾಲೆ ಡಬ್ಬಿ, ನಿನ್ನೆ ಸಂಜೆ ಕಾಯಿಸಿರೋ ಹಾಲಿನ ಪಾತ್ರೆ ಕಡೆ ಎಲ್ಲ ಹಾಗೆ ಬಿದ್ದಿದೆ. ಅಲ್ಲ, ಇಲ್ಲೇ ನಿಂದಿ ಅವಸ್ಥೆ ಆದ್ರೆ ನಾಳೆ ದಿವಸ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಹೇಗೆ ಸಂಸಾರ ಮಾಡ್ತೀಯ ನೀನು? ಕೇಳ್ತಾ ಇರೋದು ನಿನ್ನನ್ನ. ಅವಳ ಮುಖ ಏನ್ ನೋಡ್ತಾ ಇದೀಯ ನೀನು? ಅಮ್ಮ, ಇದನ್ನೆಲ್ಲ ಮಾಡಿದ್ದು ನಾನು. ಇದರಲ್ಲಿ ವೈಷ್ಣವಿದೇನೂ ತಪ್ಪಿಲ್ಲಮ್ಮ. ಅಡುಗೆ ಆದಮೇಲೆ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ನಾನೇ ಹೇಳಿದೆ.